ಜೈ ಶ್ರೀರಾಮ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೀನರಾಶಿಗೆ ಈ ಯುಗಾದಿ ಹಬ್ಬದಲ್ಲಿ ಏನು ವಿಶೇಷ ಇದೆ ಅಂತ ನೋಡೋಣ. ಸೊ ಮೀನರಾಶಿಯವರಿಗೆ 7.5 ಏಳರಾಜ್ ಶನಿ ನಡೀತಾ ಇದೆ. ಸೊ ಒಂದು ರೀತಿ ಕೆಲವರಿಗೆ ಭಯ ಇದೆ, ಒಂದು ರೀತಿ ಕೆಲವರಿಗೆ ಆತಂಕ. ಸೊ ಈ ವರ್ಷ ಹೇಗಿರುತ್ತೆ ನೋಡೇ ಬಿಡೋಣ. ಸೊ ಈ ವರ್ಷ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಂದರೆ ಸ್ವಲ್ಪ ಸ್ಲೋನೆಸ್, ಸ್ವಲ್ಪ ನಿಧಾನ ಆಗ್ತೀರಾ, ಸ್ವಲ್ಪ ಮಾಡೋಣ ಬಿಡು ಅನ್ನೋ ಒಂದು ಆಟಿಟ್ಯೂಡ್ ಬರುತ್ತೆ. ನಂತರ ಮಾಡೋಣ, ಈಗ ಬೇಡ, ಆಮೇಲೆ ಈ ಕೆಲಸ ಮುಗಿಸೋಣ ಅನ್ನೋದು ಬರುತ್ತೆ. ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕು. ಆರೋಗ್ಯದಲ್ಲಿ ಕಾಲು ನೋವು ಜಾಸ್ತಿ ಕಾಣಿಸುತ್ತೆ. ಕಾಲಿ ನೋವು ಆಗಬಹುದು, ಕಾಲಿಗೆ ಪೆಟ್ಟು ಬೀಳೋದು, ಸ್ವಲ್ಪ ಆ್ಯಂಕಲ್ಸ್ ಅಂತೀವಲ್ಲ, ಕೆಳಗಡೆ ಹಿಮ್ಮಡಿಗಳು ನೋವು ಆಗೋದು, ಇದೇನೋ ಒಂದು ಸ್ಟಾರ್ಟ್ ಆಗಲೇಬೇಕು ಆಗತ್ತೆ. ಸೊ ಇಲ್ಲಿಂದ ಸ್ವಲ್ಪ ಹುಷಾರಾಗಿ ಕೇರ್ ಮಾಡಿಕೊಂಡು ನೋಡ್ಕೊಳ್ಳಿ, ಕಮ್ಮಿ ಆಗುತ್ತೆ. ಆವಾಗ ಅಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ನೋವು ಅನ್ನೋದು. ಹೇಗೆ ಕೇರ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ಭಾರ ಕಮ್ಮಿ ಮಾಡಿ. ಆ್ಯಂಡ್ ಈ ಕ್ಯಾಲ್ಶಿಯಂ ಅನ್ನೋದು ಕಮ್ಮಿ ಆಗಿರುತ್ತೆ ಕೆಲವರಿಗೆ, ವಯಸ್ಸಾದವರಿಗೆ. ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಡಾಕ್ಟರ್ಸ್ ಹತ್ರ ಕೇಳಿ ತಗೊಳ್ಳಿ. ಸೊ ಮೊದಲೇ ಸ್ವಲ್ಪ ಹುಷಾರಾಗಿದ್ದರೆ ಆ ಬರೋ ನೋವು ಕೂಡ ಕಮ್ಮಿ ಮಾಡಬಹುದು ನಾವು. ಓಕೆ. ಆ್ಯಂಡ್ ಸ್ವಲ್ಪ ಈ ಲೇಸಿನೆಸ್ ಇರುತ್ತಲ್ಲ, ಆ ಲೇಸಿನೆಸ್ನ, ಸೋಂಬೇರಿ ಥರನ ಕಮ್ಮಿ ಮಾಡಿದಾಗ ಕೂಡ, ಆ್ಯಕ್ಟಿವ್ ಆಗಿದ್ದಾಗ ಕೂಡ ಇದು ಕಮ್ಮಿ ಆಗುತ್ತೆ. ಓಕೆ. ಸೊ ಮೇನ್ ಇದೇ ಇರುತ್ತೆ ನಿಮ್ಮದು ಆರೋಗ್ಯದಲ್ಲಿ ಪ್ರಾಬ್ಲಮ್. ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಏನಂದರೆ ನಿದ್ದೆ ಕಮ್ಮಿ ಇರುತ್ತೆ, ನಿದ್ದೆ ಬರೋದಿಲ್ಲ. ಸುಮ್ಮನೆ ಥಾಟ್ಸ್ ಅನ್ನೋದು, ಏನೋ ಒಂದು ಆಲೋಚನೆ ನಡೀತಾನೇ ಇರುತ್ತೆ ಮೈಂಡಲ್ಲಿ. ಮಧ್ಯರಾತ್ರಿ ಆದರೂ ಫೋನ್ ಸ್ಕ್ರಾಲ್ ಮಾಡ್ತಾನೇ ಇರೋದು, ಇದೆಲ್ಲ ಆಗುತ್ತೆ. ಸೊ ಆ ಫೋನ್ನ ಪಕ್ಕಕ್ಕಿಡಿ. ಅರೌಂಡ್ 9 o'clock ಫೋನ್ ಪಕ್ಕಕ್ಕಿಟ್ಟು ನಿದ್ದೆ ಮಾಡಲೇಬೇಕು ಅಂತ ನೀವು ಟ್ರೈ ಮಾಡಿ. ನಿದ್ದೆ ಅನ್ನೋದನ್ನು ಕಾಂಪ್ರಮೈಸ್ ಮಾಡ್ಕೊಳ್ದಿರ ನಿದ್ದೆ ಮಾಡಬೇಕು. ಆವಾಗ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಓಕೆ. ಸೊ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಇದನ್ನೇ ಮುಖ್ಯ ಅನ್ನೋ ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಆರೋಗ್ಯ ಇಂಪ್ರೂವ್ಮೆಂಟ್ಸ್ ಅನ್ನೋದು ಆಗತ್ತೆ. ಓಕೆ. ಆ್ಯಂಡ್ ತುಂಬ ಜನ ಮನೆ ಅನ್ನೋ ವಿಷಯಕ್ಕೆ ತುಂಬ ತಲೆ ಕೆಡಿಸ್ಕೋತೀರ ಈ ವರ್ಷ. ಆ್ಯಂಡ್ ನಿಮ್ಮ ಜಾತಕದಲ್ಲಿ ನಿಮಗೆ ಆ ಯೋಗ ಇದ್ದು, ನಿಮಗೆ ದಶೆಗಳು ಒಳ್ಳೆ ದಶೆ ನಡೀತಾ ಇದ್ದರೆ ಮನೆ ಅನ್ನೋದನ್ನು ನೀವು ಇನ್ವೆಸ್ಟ್ ಮಾಡ್ತೀರಾ. ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬಹುದು, ಅಥವಾ ಮನೆಗೆ ಭೂಮಿ ತಗೋಬಹುದು, ಅಥವಾ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡ್ಬೋದು. ಇದೇನೋ ಒಂದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಅಂದರೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಜಾತಕದಲ್ಲಿ ಆ ಯೋಗ ಇರಬೇಕು, ಅದು ದಶೆಗಳು ಚೆನ್ನಾಗಿರಬೇಕು, ಆವಾಗಲೇ ಈ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಬಟ್ 20% ಆಫ್ ದ ಪೀಪಲ್ ಅಲ್ಲ, ಓವರ್ ಆಲ್ ಮೀನರಾಶಿಯಲ್ಲಿ 20% ಅಟ್ಲೀಸ್ಟ್ ಆ ಜನಕ್ಕೆ ಈ ಚಾನ್ಸಸ್ಸು, ಈ ಯೋಗ ಜಾಸ್ತಿ ಇರುತ್ತೆ ಅಂತಲೇ ಹೇಳಬಹುದು. ಓಕೆ. ಆ್ಯಂಡ್ ಲೋವರ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂದರೆ ಈಗ ಪ್ರೈಮರಿ ಸ್ಕೂಲ್ ಆ್ಯಂಡ್ ಹೈಸ್ಕೂಲ್ ಮಕ್ಕಳು ಇರ್ತಾರಲ್ಲ, ಅವರು ಸ್ವಲ್ಪ ಓದಿನಲ್ಲಿ ಗಮನ ಚೆನ್ನಾಗಿ ಕೊಡ್ತಾರೆ, ಒಳ್ಳೇದಿರುತ್ತೆ, ಗಮನ ಚೆನ್ನಾಗಿ ಓದ್ತಾರೆ. ಆ್ಯಂಡ್ ತಾಯಿಯ ಆರೋಗ್ಯದಲ್ಲಿ ಇಷ್ಟವರೆಗೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈಗ ಪ್ರಾಪರಾಗಿ ಇಂಪ್ರೂವ್ಮೆಂಟ್ ಸಿಗುತ್ತೆ, ಅಥವಾ ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಚಿಕಿತ್ಸೆನೂ ಕೂಡ ಸಿಗುತ್ತೆ ಅಂತಲೇ ಹೇಳಬಹುದು. ಓಕೆ. ನೆಕ್ಸ್ಟ್ ಹೈಯರ್ ಎಜುಕೇಷನ್ ಮಕ್ಕಳು ಕೂಡ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಸ್ಲೋನೆಸ್ ಅನ್ನೋದೊಂದಿರುತ್ತೆ, ಆ ಸ್ಲೋನೆಸ್ ಕಮ್ಮಿ ಮಾಡಿ ಫೋಕಸ್ ಅನ್ನೋದು ಬೆಳೆಸ್ಕೋಬೇಕು. ಬಟ್ ಯಂಗರ್ ಚಿಲ್ಡ್ರನ್ ಅಂದರೆ ಈ ಸ್ಕೂಲ್ ಮಕ್ಕಳಿಗೆ ಜಾಸ್ತಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕಾಲೇಜ್ ಮಕ್ಕಳು ಸ್ವಲ್ಪ ಫೋಕಸ್ ಜಾಸ್ತಿ ಹಾಕಬೇಕಾಗತ್ತೆ. ಓಕೆ. ಆ್ಯಂಡ್ ರಿಲೇಟಿವ್ಸ್ ಜೊತೆ ಸ್ವಲ್ಪ ಕಿರಿಕಿರಿ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಓಕೆ. ಸೊ ರಿಲೇಟಿವ್ಸ್ ಜೊತೆ ಜಾಸ್ತಿ ಏನು ಕಿರಿಕಿರಿ ಮಾಡ್ಕೋಬೇಡಿ, ಸ್ವಲ್ಪ ಸಮಾಧಾನವಾಗಿರಿ. ಓಕೆ. ಅಮ್ಮನ ಕಡೆ ರಿಲೇಟಿವ್ಸ್ ಅಂತಲೇ ಜಾಸ್ತಿ ಹೇಳ್ಬೋದು. ಅಮ್ಮನ ಕಡೆ ಸಂಬಂಧಿಕರು, ಮಾಮ ಆ ಥರ ಇರ್ತಾರಲ್ಲ, ಅವ್ರ ಜೊತೆ ಜಾಸ್ತಿನೇ ಆಗ್ಬೋದು. ಓವರ್ ಆಲ್ ಎಲ್ಲ ಸಂಬಂಧಿಕರ ಜೊತೆನೂ ಸ್ವಲ್ಪ ಹುಷಾರಾಗಿ ಇರಿ. ಓಕೆ. ಆ್ಯಂಡ್ ದಾಂಪತ್ಯ ಜೀವನದಲ್ಲಿ ತುಂಬ ಜನಕ್ಕೆ ಡಿಸ್ಟೆನ್ಸ್ ಅನ್ನೋದು ಬಂದ್ಬಿಟ್ಟಿತ್ತು ಇವಾಗ. ಓಕೆ. ಈ ವರ್ಷ ಏನಾಗುತ್ತೆ, ಆ ಡಿಸ್ಟೆನ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ನೀವು ಜೊತೆಯಲ್ಲಿ ಟ್ರಾವೆಲ್ ಮಾಡಬಹುದು. ಆಮೇಲೆ ಆ ಮನಸ್ತಾಪಗಳೇನಿರ್ತೋ ಸ್ವಲ್ಪ ಕರಗುತ್ತೆ, ಈಗ ಇಂಪ್ರೂವ್ ಆಗುತ್ತೆ. ಓಕೆ. ಆ್ಯಂಡ್ ಮದುವೆಗೆ ಪ್ಲ್ಯಾನ್ ಮಾಡ್ತಿರೋರು ಕೂಡ ಈ ವರ್ಷ ಚಾನ್ಸಸ್ ಇರುತ್ತೆ, ಟ್ರೈ ಮಾಡಿ. ಓಕೆ. ತುಂಬ ಚೆನ್ನಾಗಿದೆ ಚಾನ್ಸಸ್ ಅಂತ ಹೇಳಲಿಕ್ಕೆ ಬರಲ್ಲ, ಬಟ್ ಡೆಫಿನೆಟ್ ಆಗಿ ಟ್ರೈ ಮಾಡಿ ಅಂತ ಹೇಳಬಹುದು. ಓಕೆ. ಮೇನ್ ಫೋಕಸ್ ಪಾಯಿಂಟ್ ಏನಪ್ಪ ಅಂದರೆ ಜಾಬ್. ಓಕೆ. ಪ್ರೊಫೆಷನಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಆ್ಯಂಡ್ ಏನೋ ಒಂದು ರೆಕಗ್ನಿಷನ್ ಸಿಗಬೇಕು. ಎಷ್ಟು ಮಟ್ಟಿಗೆ ರೆಕಗ್ನಿಷನ್ ಆ್ಯಂಡ್ ಅದು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇವರು ಓಕೆ, ನಿಮ್ಮ ಬಾಸ್ ಬಂದು ಓಕೆಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಭೇಷ್ ಅಂತ ಹೇಳೋ ಒಂದು ಲೆವೆಲ್ಗಾದರೂ ಇರಬೇಕು. ಓಕೆ. ಪ್ರಮೋಷನ್ಸ್ ಅನ್ನೋದು ಸಿಗಬೇಕು, ಚೇಂಜಸ್ ಅನ್ನೋದು ಆಗಬೇಕು ಈಗ. ಆ್ಯಂಡ್ ನೀವೇನಾದರೂ ಸಾಫ್ಟ್ವೇರ್ ಕಂಪನೀಸಲ್ಲಿದ್ದು ಇದ್ದರೆ ಫಾರಿನ್ ಪ್ಲೇಸಸ್ಗೆ ಹೋಗಿ ಕೆಲಸ ಮಾಡೋ ಆಪರ್ಚುನಿಟೀಸ್ ಕೂಡ ವಂಡರ್ಫುಲ್ ಆಗಿ ಇದೆ.
ಆ್ಯಂಡ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಇದ್ದರೆ ಆಬ್ಸಲ್ಯೂಟ್ಲಿ ಫಂಟಾಸ್ಟಿಕ್, ನಿಮಗೆ ಒಳ್ಳೆ ಪ್ರಾಫಿಟ್ಸ್ ಆಗುತ್ತೆ ಫಾರಿನ್ ಕಂಪನೀಸಿಂದ. ಓಕೆ, ಸೊ ಓವರ್ ಆಲ್ ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಒಳ್ಳೆಯದು ಇದೆ, ಸ್ವಲ್ಪ ಇದು ಹೆಲ್ತ್ ವೈಸ್ ಸ್ವಲ್ಪ ಇದು ಕೂಡ ಇರುತ್ತೆ, ಕಷ್ಟ ಅಂತ ಅನಿಸ್ಬಹುದು. ಆ್ಯಂಡ್ ನೆಗೆಟಿವ್ ಥಾಟ್ಸ್ ಅನ್ನೋದು ಸ್ವಲ್ಪ ಬರುತ್ತೆ. ಆ ನೆಗೆಟಿವ್ ಥಾಟ್ಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ದೇವಸ್ಥಾನ, ಮನೆ ಹತ್ರ ಇರೋ ದೇವಸ್ಥಾನ ಒಂದು ನಮಗೆ ಅದೇನೋ ಒಂದು ಕಾರಣಕ್ಕೆ ನಾವು ಆ ದೇವಸ್ಥಾನ ಪಕ್ಕದಲ್ಲಿ ಇರ್ತೀವಿ. ಸೊ ಆ ದೇವಸ್ಥಾನನ ನೆಗ್ಲೆಕ್ಟ್ ಮಾಡಬೇಡಿ. ಆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಏನಾದರೂ ಒಂದು ಸೇವೆ ಮಾಡಿ, ಆಯಿತಾ, ಅನ್ನದಾನ ಮಾಡಿಸಿ, ಇದೆಲ್ಲ ಮಾಡೋದ್ರಿಂದ ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಾನಸಿಕವಾಗಿ ಕೂಡ ನಿಮಗೆ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. ಮಾನಸಿಕವಾಗಿ ನೀವು ಆ್ಯಕ್ಚುಲಾಗಿ ಸ್ವಲ್ಪ ಲೋ ಆಗುತ್ತೆ, ಈಗ ಒಂಥರ ಎಲ್ಲೋ ಕಟ್ಟಾಕ್ದಂಗೆ ಅನಿಸುತ್ತೆ. ಬಟ್ ಇದೆಲ್ಲ ರೆಮಿಡೀಸ್ ಮಾಡ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ, ಸ್ಲೀಪ್ ಅನ್ನೋದನ್ನು, ನಿದ್ದೆನ ಪ್ರಯಾರಿಟೈಸ್ ಮಾಡ್ಕೊಳ್ಳಿ, ಆವಾಗ ಎಷ್ಟೋ ಮಾನಸಿಕವಾಗಿ ಕೂಡ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣಿಸುತ್ತೆ. ಓಕೆ, ಸೊ ಇಷ್ಟು ಮಾಡ್ಕೊಳ್ಳಿ, ಖುಷಿಯಾಗಿರಿ. ಜೈ ಶ್ರೀರಾಮ್. ಟೇಕ್ ಕೇರ್.